ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ನಾನು ಮೇಕಪ್ ಆರ್ಗನೈಸಿಂಗ್ ವಿಡಿಯೋ ಮಾಡ್ಬೇಕು ಅನ್ಕೊಂತಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದ್ರು ಬಂದರೆ ಇಗ್ನೋರ್ ಮಾಡಿ, ಅದು ಮ್ಯೂಸಿಕ್ ಡಿಸ್ಟರ್ಬು. ಇಲ್ಲಿ ಮನೆ ಕಟ್ತಿದ್ದಾರೆ ನಮ್ಮ ಹಿಂದೆಯಲ್ಲಿ, ಸೌಂಡ್ ಬರುತ್ತೆ. ನನಗೆ ಎಷ್ಟು ಸಾಯಂಕಾಲ ನೈಟಲ್ಲಿ ಮಾಡಬೇಕಾಗುತ್ತೆ, ಲೈಟಿಂಗ್ ಸ್ವಲ್ಪ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಒಂದು ಈವ್ನಿಂಗ್ ಟೈಮ್ ಮಾಡ್ತಿದ್ದೀನಿ ವಿಡಿಯೋ. ಇಗ್ನೋರ್ ಮಾಡ್ಕೊಳ್ಳಿ ಸೌಂಡ್ ಏನಾದರೂ ಬಂದರೆ. ಮೇಕಪ್ ಆರ್ಗನೈಸ್ ಹೆಂಗೆ ಮಾಡ್ತೀನಿ ಅಂತ ನೋಡಿಸ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಹೆಂಗೆ ಮೆಸ್ಸಪ್ ಮಾಡಿಬಿಟ್ಟಿದ್ದೀನಿ ಅಂತ ನೋಡಿಸ್ತೀನಿ. ಆಮೇಲೆ ಹೆಂಗೆ ಸೆಟ್ ಮಾಡ್ಕೊತೀನಿ ಅಂತ ಕೂಡ ನೋಡಿಸ್ತೀನಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೂ ಹೆಂಗೆ ಸೆಟ್ ಮಾಡ್ಕೊಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆಮೇಲೆ ಏನೇನು ಪ್ರಾಡಕ್ಟ್ ಅಂತ ಕೂಡ ನೋಡಿಸ್ತೀನಿ. ನಿಮಗೂ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ಲಿಂಕ್ ಪಿನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ತುಂಬ ಜನ ನೋಡಿರ್ತೀರಾ, ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ಲು. ನಿಮಗೆ ಟೂರ್ ಥರ ಕೂಡ ಅನ್ಕೋಬೋದು, ಡ್ರೆಸ್ಸಿಂಗ್ ಟೇಬಲ್ ಟೂರ್ ಕೂಡ ಅನ್ಕೊಬೋದು. ಎಲ್ಲ ಇದರಲ್ಲೇ ನೋಡ್ಬಿಡ್ತೀನಿ. ಇಲ್ಲಿ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡೋದು, ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ. ಓಕೆ, ಇದು ನಾನು ಯೂಸ್ ಮಾಡೋದು ಮಮ್ಮ ಅರ್ತು. ಫಸ್ಟ್ ನಿವ್ಯ ಯೂಸ್ ಮಾಡ್ತಿದ್ದೆ, ಇವಾಗ ಮಮ್ಮ ಅರ್ತ್ ಯೂಸ್ ಮಾಡ್ತಿದ್ದೀನಿ. ಇದು ಬೈ ಒನ್ ಗೆಟ್ ಒನ್ ತೊಗೊಂಡೆ. ಇದು ಚೆನ್ನಾಗಿದೆ, ಪರವಾಗಿಲ್ಲ, ನೈಸ್ ಗುಡ್. ಇಲ್ಲಿ ನನ್ನ ಫಿಶ್ ಟ್ಯಾಂಕ್ ಫೈಟರ್ ಫಿಶ್ ಇರುತ್ತೆ. ಇಲ್ಲಿ ಮನಿ ಪ್ಲ್ಯಾಂಟ್ ಒಂದು ಇಟ್ಕೊಂಡಿದ್ದೀನಿ. ಇದು ಚೇಂಜ್ ಮಾಡಬೇಕು, ವಾಟರ್ ತುಂಬ ಗಲೀಜಾಗಿದೆ. ಮಾಡ್ತೀನಿ, ನಾಳೆ ಮಾಡ್ತೀನಿ. ಇಲ್ಲಿ ಈ ಗೊಂಬೆಗಳು ಕೂಡ ನೋಡಿ ಇರ್ತೀರಾ. ಇದು ಮಿರರು, ಇಲ್ಲಿ ನೋಡಿ. ಇದು ನನ್ನ ಮೇಕಪ್ ಡ್ರಾ. ಇದು ಮೋಕ್ಷಿತದು, ಇದು ಕೂಡ ಫುಲ್ ಮೆಸ್ಸಪ್ ಇದೆ. ಇದು ಇವಾಗ ಬೇಡ, ಇದು ನೆಕ್ಸ್ಟ್ ಟೈಮ್. ಇದು ನಂದು ನೋಡಿ, ಎಷ್ಟು ಗಲೀಜು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬ್ಯಾಕ್ಗ್ರೌಂಡ್ ನಮ್ಮ ಮೋಕ್ಷಿತ ಕೂಡ ಸೌಂಡ್ ಮಾಡ್ತಿದ್ದಾಳೆ, ಅದನ್ನು ಇಗ್ನೋರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಆಚೆ ಇಕ್ತೀನಿ. ಇವಾಗ ಎಷ್ಟು ಮೆಸ್ಸಪ್ ಆಗೋಗಿದೆ ನೋಡಿ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ಆಚೆ ಎತ್ತಿಕ್ತೀನಿ. ಇದನ್ನೆಲ್ಲ ಆಚೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಆದಮೇಲೆ ಈ ಡ್ರಾನ್ ಫಸ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ವೇಸ್ಟ್ ಬಟ್ಟೆ ಯಾವುದಾದ್ರೂ ಎತ್ಕೊಂಡು ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಬೇಕಂದರೆ ಇದು ಕೆಳಗಡೆ ನ್ಯೂಸ್ ಪೇಪರ್ ಬೇಕಂದ್ರೆ ನ್ಯೂಸ್ ಪೇಪರ್ ಹಾಕ್ಕೊಬೋದು, ಇಲ್ಲ ಅಂದರೆ ಟಿಶ್ಯೂ ಕೂಡ ಹಾಕ್ಕೊಬೋದು. ಟಿಶ್ಯೂ ಇಷ್ಟೊಂದು ಹಾಕ್ಬೇಕಂದ್ರೆ ಹಾಕಲ್ಲ, ನ್ಯೂಸ್ ಪೇಪರ್ ಓಕೆ ಹಾಕ್ಕೊಬೋದು. ನಾನು ಇವಾಗ ಏನೂ ಹಾಕ್ತಿಲ್ಲ, ಫಸ್ಟಿಂದ ನಾನು ಏನು ಹಾಕಲ್ಲ. ಅಷ್ಟೊಂದು ಗಲೀಜು ಏನೂ ಆಗಲ್ಲ, ಯಾಕಂದರೆ ನಾನೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಸಪ್ರೇಟ್ ಮಾಡ್ಕೊಂಡೆ. ಈ ಬಾಕ್ಸಲ್ಲಿ ನಾನು ಡೈಲಿ ದಿನ ಏನೇನು ಯೂಸ್ ಮಾಡ್ತೀನಿ ಮೇಕಪ್ ಪ್ರಾಡಕ್ಟ್ಸು ಆಗಿರ್ಬೋದು, ಅದನ್ನೆಲ್ಲ ಇದರಲ್ಲಿ ಇಟ್ಕೊತೀನಿ ನಾನು. ಈ ಬಾಕ್ಸಲ್ಲಿ ಈ ಥರದ್ದು ಏನಾದರೂ ವೇಸ್ಟ್ ಬಾಕ್ಸ್ ಇರುತ್ತಲ್ವ ನಿಮ್ಮ ಹತ್ರ, ಅದು ತೊಗೊಳ್ಳಿ. ಇಲ್ಲಾಂದರೆ ನಿಮಗೆ ಕೊರಿಯರಲ್ಲಿ ಬರುತ್ತಲ್ವ ಬಾಕ್ಸು ರಟ್ಟು, ಅದು ಕೂಡ ಯೂಸ್ ಮಾಡ್ಕೊಬೋದು. ಇದೇ ಯೂಸ್ ಮಾಡ್ಬೇಕಂತ ಏನಿಲ್ಲ. ಇದು ನನ್ನ ಪರ್ಫ್ಯೂಮ್ಸು ಒಂದು ನನಗೆ ಅಷ್ಟು ಪರ್ಫ್ಯೂಮ್ ಫ್ಯಾನ್ ಅಲ್ಲ ನಾನು. ನನಗೆ ಮೈಲ್ಡಾಗಿ ಲೈಟ್ ಸ್ಮೆಲ್ ಬರಬೇಕು, ಅದಕ್ಕೆ ನಾನು ಈ ಥರದ್ದು ಯೂಸ್ ಮಾಡ್ತೀನಿ. ಇದು ಸೀಕ್ರೆಟ್ ಕ್ರಶ್ಶು, ಇದು ಹೊಸ್ದಾಗಿ ಬೈ ಮಾಡಿದ್ದು, ಚೆನ್ನಾಗಿದೆ, ಇದು ಇಷ್ಟ ಆಯ್ತು ನನಗೆ. ಆಮೇಲೆ ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಇದನ್ನೆಲ್ಲ ನೀಟ್ ಇಟ್ಟಿದ್ದೀನಿ. ಕೆಳಗಡೆ ನನ್ನ ಜ್ಯುವೆಲ್ರಿ ಮತ್ತು ಆಕ್ಸೆಸರೀಸ್ ಎಲ್ಲ ಕೆಳಗಡೆ ಇದೆ, ಅದನ್ನು ನೋಡಿಸ್ತೀನಿ. ಈ ವಿಡಿಯೋ ಎಲ್ಲ ನೋಡಿಸ್ತೀನಿ, ನೆಕ್ಸ್ಟ್ ವಿಡಿಯೋ ಎಲ್ಲ ನೋಡಿಸ್ತೀನಿ, ನಂಗೆ ಗೊತ್ತಿಲ್ಲ. ಆದಷ್ಟು ಇದರಲ್ಲಿ ಎಲ್ಲ ಇಪ್ಪಡ ಅನ್ಕೊತಿದ್ದೀನಿ, ಸಪ್ರೇಟ್ ಏನಕ್ಕೆ ಅಂತ. ಇಪ್ಪ ಅಂದರೆ ಬಾಕ್ಸು ಗಲೀಜಾಗ್ದಿರುತ್ತೆ, ನಮ್ಮ ಪ್ರಾಡಕ್ಟ್ಸ್ ಕೂಡ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದೊಡ್ಡದಿದೆ, ಈ ಥರ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಮೆಸ್ಸಿ ಇರಲ್ಲ. ನಮ್ಗೆ ಏನು ಬೇಕೋ ಅದು ಟಕ್ಕಂಗೆ ಕೈಗೆ ಸಿಗುತ್ತೆ. ನಾನು ಈ ಥರ ಎಷ್ಟು ನೀಟಾಗಿ ಸೆಟ್ ಮಾಡ್ಕೊತೀನೋ, ಯಾವುದಾದ್ರೂ ಹಬ್ಬ ಬಂದರೆ, ಇಲ್ಲಾಂದರೆ ರಿಲೇಟಿವ್ಸ್ ಮನೆಗೆ ಬಂದರೆ, ನೆಂಟರು ಇಲ್ಲ ಮದುವೆಗೆ ಫಂಕ್ಷನ್ಸ್ಗೆ ಹೋದರೆ ಮತ್ತೆ ಮೆಸ್ಸಪ್ ಆಗೋಗುತ್ತೆ. ಹಿಂಗೆ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾನು ಏನೇನು ಇಡ್ತೀನಿ ಅಂದರೆ, ಇದು ನನ್ನ ವಾವ್ದು ಲ್ಯಾವೆಂಡರ್ ರೋಸ್ ಟೋನರು, ಸ್ಕಿನ್ ಟೋನರು. ಇದನ್ನು ಯೂಸ್ ಮಾಡಿ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ಫಸ್ಟು ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೆ ಅಂತ ನೆನಪು ನನಗೆ. ರೋಸ್ ವಾಟರು. ಆಮೇಲೆ ಇದು ನೆಕ್ಸ್ಟ್ ಪ್ಲಮ್ಮಲ್ಲಿ ಟ್ರೈ ಮಾಡ್ಬೇಕು ಅನ್ಕೊಂತ. ಇದು ರೈಸ್ ವಾಟರ್ದಾದರೂ ಇಲ್ಲಾಂದರೆ ಬೇರೆ ಥರದ ಗ್ರೀನ್ ಟೀದು ಯೂಸ್ ಮಾಡೋಣ ಅನ್ಕೊಂತೆ. ಇದು ಸ್ವಲ್ಪ ಇದೆ ನೋಡಿ, ಇಷ್ಟಿದೆ. ಇದು ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೇಕಂದ್ರೆ ಯೂಸ್ ಮಾಡಿ. ಈ ಟೋನರ್ ಕೂಡ ಫುಲ್ ಗ್ಲೋ ಕೊಡುತ್ತೆ ಮುಖ. ಅದರಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಹೇಳ್ತಾ ಇದ್ದೀನಿ ನಂದು. ಈ ಟೋನರ್ ನಾನು ಇಷ್ಟು ಖಾಲಿ ಮಾಡಿದ್ದೀನಿ ನೋಡಿ, ಇಷ್ಟು ಖಾಲಿ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಯೂಸ್ ಮಾಡ್ತೀನಿ. ಆಮೇಲೆ ನಿವ್ಯ
ನಿವ್ಯ ಯೂಸ್ ಮಾಡ್ತಾ ಇದ್ದೀನಿ ಅಂಡರ್ ಆರ್ಮ್ಸ್ಗೆ. ನಾನು ಚೇಂಜ್ ಮಾಡ್ಬೇಕು ಅನ್ಕೊತಿದ್ದೀನಿ. ಇದು ಖಾಲಿ ಆದಮೇಲೆ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಯಾವುದು ಯೂಸ್ ಮಾಡಬೇಕು ನನಗೂ ಐಡಿಯಾ ಇಲ್ಲ. ಇದು ನಾರ್ಮಲಾಗಿ ತೊಗೊಂಡೆ ಅಂಗಡಿ ಶಾಪ್ಗೆ ಹೋದಾಗ. ಸ್ವಲ್ಪ ಸ್ಟ್ರಾಂಗ್ ಇದೆ ಇದು. ಮನೆಗೆ ಘಮ ಅಂತ ಬಂದಾಗ ಹೊಡಿತೀನಿ ಅಷ್ಟೇ, ಸ್ಮೆಲ್ ಬೇಕು ಅಂದಾಗ. ಇದು ಚೆನ್ನಾಗಿದೆ, ಇದು ಇಷ್ಟ ಆಗುತ್ತೆ. 1 hour ಅಷ್ಟೇ, ಜಾಸ್ತಿ ಹೋಗ್ತಿರಲ್ಲ ಇದು ಫ್ರೇಗ್ರೆನ್ಸು. ಆಮೇಲೆ ಸನ್ಸ್ಕ್ರೀನು ಡರ್ಮಾಕೋದು +++ SPF. ಇದು ಚೆನ್ನಾಗಿದೆ, ಯೂಸ್ ಮಾಡ್ತಿದ್ದೀನಿ. ಡರ್ಮಾಕೋದು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ಇದು ಪರ್ಫ್ಯೂಮ್. ಇದು ನೋಡ್ಸೋದ್ನಲ್ವಾ ವಿಕ್ಟೋರಿಯಾ ಸೀಕ್ರೆಟ್. ಇದು ಚೆನ್ನಾಗಿರುತ್ತೆ, ಬಾಯ್ಸ್ದಿದು. ಆದರೆ ನಾನು ಯೂಸ್ ಮಾಡ್ತೀನಿ, ಸ್ವಲ್ಪ ಯೂಸ್ ಮಾಡಿಸ್ತೀನಿ. ಇದ್ರ ಕ್ಯಾಪ್ ಎಲ್ಲೋ ಕಳ್ದಾಕ್ಬಿಡ್ತೀನಿ. ನೆಕ್ಸ್ಟ್ ಇದೆಲ್ಲ ಒಂದು ಸೈಡ್ಗೆ ಈ ಥರ ಇಟ್ಕೊಂಡಾದ್ಮೇಲೆ ನೋಡಿ, ಈ ಥರ ಇಟ್ಕೊಂಡು ಎಲ್ಲ ನೀಟಾಗಿ ಹೇಳಿ ನಾನು ಇಡ್ತಿದ್ದೀನಿ, ನಿಮಗೂ ಗೊತ್ತಾಗುತ್ತೆ ಸ್ಕಿನ್ ಕೇರ್ ಅಂತ. ಇದು ಮಾಯಿಶ್ಚರೈಸರು, ಇದು ಡರ್ಮಾಕೋದೆ. 1% ಸಾಲಿಕ್ ಆ್ಯಸಿಡ್ ಆಯಿಲ್ ಫ್ರೀ ಡೈಲಿ ಫೇಸ್ ಮಾಯಿಶ್ಚರೈಸರ್. ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ನೆಲ್ಲ ಗೊತ್ತಿಲ್ಲ. ಚೆನ್ನಾಗಿದೆ ಇದು ಕೂಡ. ಆಯಿಲ್ ಫ್ರೀ ಅಂದರೆ ನಂದು ಡ್ರೈ ಸ್ಕಿನ್ನು. ನನಗೇನೋ ಇದು ತೊಗೊಬೇಕು ಅನ್ನಿಸ್ತು, ತೊಗೊಂಡೆ. ನಾನು ಡ್ರೈ ಸ್ಕಿನ್ ಆದ್ರೂ ಜಾಸ್ತಿ ಆಯಿಲಿ ಆದರೆ ಇಷ್ಟ ಆಗಲ್ಲ. ಇದು ನನ್ನ ಡ್ರೈ ಸ್ಕಿನ್ ಕೂಡ ಸೆಟ್ ಆಗಿದೆ. ಆಯಿಲಿ ಸ್ಕಿನ್ಗೇನೋ ಗೊತ್ತಿಲ್ಲ ನನಗೆ. ಚೆನ್ನಾಗಿರುತ್ತೆ ಇದು ಕೂಡ, ಸ್ವಲ್ಪ ಜೆಲ್ ಟೈಪು. ಇದು ಫಸ್ಟ್ ತೊಗೊಂಡಿದ್ದು, ಅದು 2ನೇದು. ಅದು ಕೂಡ ಚೆನ್ನಾಗಿರುತ್ತೆ, ಅದಕ್ಕೆ 2ನೇ ಸರಿ ತೊಗೊಂಡಿದ್ದೀನಿ. ಫೇಸ್ ವಾಶ್ ಕೂಡ ಇದೇ ಯೂಸ್ ಮಾಡ್ತಿದ್ದೆ. ಹಳೆ ವಿಡಿಯೋ ನೋಡಿರೋರು ಗೊತ್ತಾಗುತ್ತೆ. ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಅದಕ್ಕೆ ಇಕ್ಕಿದ್ದೀನಿ. ಇವಾಗ ಯೂಸ್ ಮಾಡಿದ್ರೆ ಪ್ಲಮ್ಮು. ಓಕೆ, ಅದು ಹೆಂಗಿದೆ ಅಂತ ನಾನು ರಿವ್ಯೂ ಇವಾಗೆ ಕೊಡೋಕ್ಕಾಗೋದಿಲ್ಲ, ನನಗೂ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ ಅದು. ನೆಕ್ಸ್ಟ್ ಬಂದು ಇದು ಲಿಪ್ಸ್ಟಿಕ್ಕು ಮೆಬ್ಲಿನ್ದು. ಇವಾಗ ಹಾಕ್ಕೊಂಡು ಇವಾಗ ಹಾಕ್ಕೊಂಡಿರೋದಿದೆ ಮೆಬ್ಲಿನ್ ಲಿಪ್ಸ್ಟಿಕ್ಕು. ವಿಡಿಯೋ ಲೆಂತ್ ಆಗ್ತಿದೆ ನೋಡಿ. ಇದು ಕೂಡ ಮೆಬ್ಲಿನೇ, ಈ ಲಿಪ್ಸ್ಟಿಕ್ ಕೂಡ. ನ್ಯೂಡ್ ಶೇಡ್ಸ್ ಇವೆಲ್ಲ. ಆಮೇಲೆ ಇದು ಸಾರಿ ಓಕೆ, ಇದು ನೋಡಿ, ಇದು ಫೇಸ್ ರಿಮೂವರು, ಮೇಕಪ್ ರಿಮೂವರು. ಇದರಲ್ಲಿ ಕೂಡ ಏನೇನು ಇಟ್ಬಿಟ್ಟಿದ್ದೀನಿ ನೋಡಿ, ಫುಲ್ಲು ಮೆಸ್ಸಪ್ ಮಾಡಿಬಿಟ್ಟಿದ್ದೀನಿ. ಇದನ್ನೆಲ್ಲ ಬಗ್ಸ್ಬೇಕು ಇವಾಗ ಇಲ್ಲಿ. ಇದನ್ನು ನೀಟಾಗಿ ಒರೆಸ್ಕೊಳ್ಳೋಣ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ. ಇದನ್ನು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಇದು ನನ್ನ ಟೈಲರ್ ಮಿಷಿನ್ದು. ಈ ಥರ ಯೂಸ್ ಮಾಡ್ಕೊತಿದ್ದೀನಿ. ನೀವು ಕೂಡ ಈ ಥರ ಯೂಸ್ ಮಾಡ್ಕೊಬೋದು. ಇಲ್ಲಿ ಸೆಟ್ ಮಾಡ್ಕೊತೀನಿ ಇದನ್ನು. ಇದು ನಾನು ಮೈನ್ ಇಕ್ಕಕ್ಕೆ ಕೋಂಬ್ಸ್ ಹಿಂಗೆ ಇಕ್ಕೋದಕ್ಕೂ ಚೆನ್ನಾಗಿರುತ್ತೆ. ಅದು ಆಚೆ ನಂಗೆ ಮೆಸ್ಸಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಇಕ್ಕೊತಿದ್ದೀನಿ. ಈ ಥರ ಕೋಂಬ್ಸ್ ಎಲ್ಲ ಅದರಲ್ಲಿ ಇಕ್ತೀನಿ. ಯಾವ ಕೋಂಬ್ಸ್ ಇದಾವೆ ಎಲ್ಲ ಬಾಚಣಿಗೆ, ಈ ಥರ ಬಾಚಣಿಗೆಗಳೆಲ್ಲ ಅದರಲ್ಲಿ ಇಕ್ಕೊತೀನಿ. ಇಷ್ಟು ಬಾಚಣಿಗೆ ಇದ್ರೂ ನಂಗೆ ಬೇಕು ಅಂದಾಗ ಸಿಗಲ್ಲ. ಆಮೇಲೆ ಬರ್ಡ್ಸ್ ಕೂಡ ಇಲ್ಲಿ ಸೆಟ್ ಮಾಡ್ಕೊತೀನಿ. ಬರ್ಡ್ಸ್ ನಂಗೆ ಮೈನ್ ಬೇಕೇ ಬೇಕು. ಬರ್ಡ್ಸ್ನ ಯಾವಾಗೂ ಮತ್ತು ಕುಂಕುಮ ಒಂಥರ ಆಗ್ತಾ ಇರುತ್ತೆ ಕಿವಿಯಲ್ಲಿ. ಮತ್ತು ಇದು ಆಂಜನೇಯದು ಅರಗೊಂಡ ಟೆಂಪಲಲ್ಲಿ ತೊಗೊಂಬಂದಿದ್ದು. ಇದು ಕೂಡ ಕುಂಕುಮ ಇಟ್ಕೊತೀನಿ. ನಾನು ಇಟ್ಕೊಂಡಿರಲ್ಲ, ಆದರೆ ಪೂಜೆ ಮಾಡಿದಾಗ ಕಂಪಲ್ಸರಿ ಇಟ್ಕೊತೀನಿ. ನೆಕ್ಸ್ಟ್ ಬಂದು ಇದು ನಾನು ಉರ್ಸಲ್ಲಿ ತೊಗೊಂಡೆ, ತುಂಬ ವರ್ಷದಿಂದ ತೊಗೊಂಡಿದ್ದು. ಇದೆಲ್ಲ ಬೆಳ್ಳಿ ನೋಡಿದ್ರಿ, ನೋಡಿಸ್ತೀನಿ. ಇದು ನಮ್ಮ ಹಸ್ಬೆಂಡ್ ಚೈನು ಸ್ವಲ್ಪ ಕಟ್ಟಾಗಿದೆ, ಅದಕ್ಕೆ ಇದನ್ನು ತೆಗೆದು ಇಲ್ಲಿಕ್ಕಿದ್ದೀನಿ. ಈಗ ತಾನೇ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ಬಂತು ಕೊರಿಯರ್. ಅದಕ್ಕೆ ವಿಡಿಯೋ ಕಟ್ ಮಾಡಿ ಹೋಗಿ ತೊಗೊಂಬಂದಿದ್ದೀನಿ. ನೋಡಿಸ್ತೀನಿ ರೀ ನಿಮಗೂ. ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಿರೋದು. ತುಂಬ ರಿವ್ಯೂ ನೋಡಿ ತೊಗೊಂಡೆ ಆರ್ಡ್ರ್ ಕೊಟ್ಟು. ವಾಹ್, ಇಷ್ಟೇ ಗಾಯ್ಸ್. ದೇವ್ರೆ,
ಇಷ್ಟೇ ಇದೆ. ಇದೇನು ಗೊತ್ತಾ, ಸಿರಮ್ಮು, ಇದು ಹೇರ್ ಸಿರಮ್ಮು. ನಾನು ನೋಡಿದೆ, ಅದರಲ್ಲಿ ಇದು 230 ml ಬಂದು ಎಷ್ಟು 300 ರೂಪೀಸ್ ಆಗಿದ್ದಾರೆ MRP. ನಾನು ಪೇ ಮಾಡಿದ್ದು 247 ರೂಪೀಸ್ ಅನ್ಸುತ್ತೆ. ಇಷ್ಟೇ. ನಾನು ಇಷ್ಟು ದೊಡ್ಡ ಬಾಟ್ಲಾದ್ರೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದಿಷ್ಟು ದಪ್ಪ ಹೋಗ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ತುಂಬ ಚಿಕ್ಕ ಅನ್ನಿಸ್ತು. ಇದು ನನ್ನ ಇಯರ್ಗೆ ಇಷ್ಟು ಮಾತ್ರ ಸಾಕಾಗುತ್ತೆ. 3 times ಬರುತ್ತೆ ಅಷ್ಟೇ. ಇದು ಏನು ಜಾಸ್ತಿ ಕೊಟ್ಬಿಟ್ಟೆ ಅನ್ನಿಸ್ತಿದೆ ಇದಕ್ಕೆ. ಓಕೆ, ಇದನ್ನ ಇಗ್ನೋರ್ ಮಾಡೋಣ. ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಶಾರ್ಟಲ್ಲಿ ಹೇಳ್ತೀನಿ ನಿಮಗೆ. ನೋಡೋಣ. ಒಂದು ಡಿಸಪಾಯಿಂಟ್ ಸ್ವಲ್ಪ. ಓಕೆ, ಇವಾಗ ವಿಡಿಯೋಗೆ ಬಂದರೆ ನೆಕ್ಸ್ಟ್ ಬಂದು ಸಿರಮ್ಮು. ಇದು ಡರ್ಮಾಕೋದೆ. ಇದು 10% ವಿಟಮಿನ್ ಸಿ ಫೇಸ್ ಸಿರಮ್ ಬಂದು 5% ನಯಾಸಿರಮೇಡ್ ಇರುತ್ತೆ ಇದರಲ್ಲಿ. ಡೇ ಪ್ಲಸ್ ನೈಟ್ ಯಾವಾಗಾದರೂ ಅಪ್ಲೈ ಮಾಡ್ಕೊಬೋದು. ಇದು ಕೂಡ ನಾನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಅರ್ಧ ಬಾಟ್ಲ್ ಖಾಲಿ ಆಗಿದೆ, ಇನ್ನು ಅರ್ಧ ಇದೆ. ಆದರೆ ನನಗೆ ಕಾಣಲ್ಲ, ಹೆಲ್ದಿಯಾಗಿರುತ್ತೆ ಸ್ಕಿನ್ನು. ನನಗೆ ಅಷ್ಟೇ ಗೊತ್ತಿರೋದು. ನಾನು ಫಸ್ಟ್ ಟೈಮ್ ಸಿರಮ್ ಇದನ್ನೇ ಸ್ಟಾರ್ಟ್ ಮಾಡಿರೋದು. ಇವಾಗ ಒಂದು ಆರ್ಡ್ರ್ ಮಾಡಿದ್ದೀನಿ, ಅದು ಬಂದಾಗ ಹೇಳ್ತೀನಿ ನಿಮಗೆ. ಒಂದು 2 ಸಿರಮ್ಸ್ ತೊಗೊಳ ಅನ್ಕೊತಿದ್ದೀನಿ. ಅದು ತೊಗೊಂಡಾಗ ನಿಮ್ಗೆ ಹೇಳ್ತೀನಿ. ಇದಂತೂ ನಂಗೆ ತುಂಬ ಮೋಸ ಅನ್ನಿಸ್ತಿದೆ, ತುಂಬ ಚಿಕ್ಕದು ಅನ್ನಿಸ್ತಿದೆ. ಓಕೆ, ಇದು ನಿಮಗೆ ಬೇಕಂದರೆ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಸಿಗುತ್ತೆ. ನೀವು ತೊಗೊಂಬರ್ಬೇಕಂದ್ರೆ ಅದು ವೆಬ್ಸೈಟಲ್ಲಿ ಹೋದರೆ ಇನ್ನೂ ಆಫರಲ್ಲಿ ಸಿಗುತ್ತೆ. ಹೇಳ್ಬೇಕಂದ್ರೆ ಗೈಸ್, ನಂಗೆ ಇದು 2 ಕಾಂಬೋ ಅಲ್ಲಿ ತೊಗೊಂಡಿದ್ದೆ. 2 ಕಮ್ಮಿ ಬಿತ್ತು. ನಾರ್ಮಲ್ MRP ಅಂದರೆ ಇದು ಒಂದು ಬಂದು 650 ರೂಪೀಸ್ ಇದೆ. 2 ಸೇರಿ ನನಗೆ ಇದೆ, ಈ 2 ಸೇರಿ 650 ಬಿತ್ತು. ಅಂದರೆ ಎಷ್ಟಿಗೆಷ್ಟು ಕಮ್ಮಿ. ಇದು ಫ್ರೀಯಾಗಿ ಬಂದಂಗೆ ಲೆಕ್ಕ. ಅದರಲ್ಲಿ ಬೈ 1 get 1 ಕೊಟ್ಟಾಗ ತೊಗೊಂಡಿದ್ದು. ಆಮೇಲೆ ಹಿಮಾಲಯ ಲಿಪ್ ಬಾಂಬು ಮತ್ತು ಪಾನ್ಸ್ ಕ್ರೀಮ್. ಇದು ಪಾನ್ಸ್ದು ನಾನು ಯೂಸ್ ಮಾಡಲ್ಲ, ಆದರೆ ಏನಕ್ಕೆ ತೊಗೊಂಡು ನಂಗೆ ಗೊತ್ತಿಲ್ಲ. ಇನ್ನೂ ಇಷ್ಟಿದೆ ನೋಡಿ, ಯಾವಾಗಾದರೂ ಯೂಸ್ ಮಾಡ್ಬೇಕು ಅವಾಗ. ಇದು ಇಲ್ಲೇ ಇಟ್ಕೊತೀನಿ ಯಾವಾಗಾದರೂ ಯೂಸ್ ಮಾಡೋಕ್ಕೆ. ನೆಕ್ಸ್ಟು ಇದು ಡಾಟ್ ಅಂಡ್ ಇದು ಲಿಪ್ ಮಾಸ್ಕು ತೊಗೊಂಡೆ. ಇದು ನಮ್ಮ ರಮ್ಯಾ ಹೇಳಿದ್ ನನಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಂದು ಪಿಗ್ಮೆಂಟ್ ಲಿಪ್ಸು. ಸರಿ, ಇದನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಾನು ತೊಗೊಂಡು 1 week 15 days ಆಯಿತು. ಆದರೆ ಪರವಾಗಿಲ್ಲ, ಅದನ್ನ ಅಪ್ಲೈ ಮಾಡಿ ಬಿಟ್ಟಾಗ ಫುಲ್ ಸ್ಮೂತ್ನೆಸ್ ಕೊಡುತ್ತೆ. ಇನ್ನು ಯೂಸ್ ಮಾಡಿ ಫುಲ್ ನಾನು ಎಷ್ಟು ಯೂಸ್ ಮಾಡಿದ್ದೀನಿ ನೋಡಿ, ಸ್ವಲ್ಪನೇ ಯೂಸ್ ಮಾಡಿರೋದು, ಕಾಲು ಭಾಗ ಯೂಸ್ ಮಾಡಿರ್ತೀನಿ. ಆದರೆ ಪ್ಯಾಕೇಜ್ ಮಾತ್ರ ಸಾಕಾಗಿದೆ ನೋಡಿ, ಚೆನ್ನಾಗಿದೆ. ಈ ವಿಡಿಯೋ ಲೆಂತಿ ಆಗ್ತಿದೆ, ಇದೊಂದೇ ನೋಡಿಸ್ತೀನಿ. ಕೆಳಗಡೆದು ಇನ್ನೊಂದು ವಿಡಿಯೋ ನೋಡಿಸ್ತೀನಿ ನಿಮಗೆ. ಅದು ಜ್ಯುವೆಲ್ರಿ. ಇದು ನಿಂಕಪ್ಪ ಅಂದರೆ ವಿಡಿಯೋ ಜಾಸ್ತಿ ಆಗ್ತಿದೆ. ಮತ್ತು ಇದು ಪಿಲ್ ಮಾಸ್ಕ್ ತೆಗಿಯೋದು ಗೋಲ್ಡ್ದು. ಎಲ್ಲಿಗಾದರೂ ಟಕ್ಕಂತ ನಾಳೆ ಗುರುಪ್ರವೇಶ ಇದೆ, ಮದುವೆ ಇದೆ ಅಂದಾಗ ಯೂಸ್ ಮಾಡೋಕ್ಕಿದು. ಅವಾಗವಾಗ ಯೂಸ್ ಮಾಡ್ತಿರ್ತೀನಿ ನೋಡಿ. ಇದು ಶಾಪಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲಿ ಅಲ್ಲ. ನಮ್ಮ ಮೋಕ್ಷಿತ ಸೌಂಡ್ ನೋಡಿ. ಮತ್ತು ಶುಗರ್ದು ಲಿಪ್ ಬಾಂಬು, ಇದನ್ನು ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಬೇಬಿ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ, ಆಮೇಲೆ ಶುಗರ್ ತೊಗೊಂಡೆ. ಇದೇನು ಅಷ್ಟೊಂದು ನಂಗೆ ಅನಿಸಿಲ್ಲ, ಇಷ್ಟಿದೆ. ಇನ್ನು ಯೂಸ್ ಮಾಡಬೇಕು, ಅದು ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಿಲ್ಲ. ಆಮೇಲೆ ಇವಾಗ ಸದ್ಯಕ್ಕೆ ಈ ಪ್ಲೇಸ್ಗೆ ಇಷ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೂಡ ಬಾಚಣಿಗೆಯಲ್ಲಿ ಇಟ್ಕೊತೀನಿ. ಇದನ್ನು ಲಿಪ್ ಲೈನರು ನಮ್ಮ ಶಾರ್ಟಲ್ಲಿ ನೋಡಿರೋರ್ಗಾದ್ರೆ ಗೊತ್ತಾಗುತ್ತೆ. ಸಖತ್ ಪಿಗ್ಮೆಂಟ್ ಇರುತ್ತೆ ಇದಂತೂ ನೋಡಿ. ಇದು ಕೂಡ ಉರ್ಸಲ್ಲಿ ತೊಗೊಂಡಿತ್ತು, ವಿಡಿಯೋ ಶಾರ್ಟ್ ನೋಡಿರೋದು ಗೊತ್ತು. ಮತ್ತು ಇದು ನೋಡಿ ನಿವ್ಯಾದು ಕೊರಿಯರಲ್ಲಿ ಫ್ರೀಯಾಗಿ ಕೊಟ್ಟಿರೋದು. ಇದೆಲ್ಲ ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, ನಾನು ಯೂಸ್ ಮಾಡೋದಿಲ್ಲ ಅದನ್ನು. ಸುಬ್ಬು ಕೊಡ್ತಾಯಿದ್ದೀನಿ ಯೂಸ್ ಮಾಡು ಅಂತೇಳಿ. ಇನ್ನು ಸ್ವಲ್ಪ ಇನ್ಯಾರಿಗಾದ್ರೂ ಕೊಡಬೇಕು ಅದನ್ನು ಯೂಸ್ ಮಾಡೋಕ್ಕೆ. ನೆಕ್ಸ್ಟ್ ಈ ಪವರ್ ಇದ್ದೀನಿ. ಇದೆಲ್ಲ ನನ್ನ ಬ್ರಷಸ್, ನನ್ನ ಮೇಕಪ್ ಬ್ರಷಸ್. ಇದರಲ್ಲಿ ನಾನು ನ್ಯಾಯವಾಗಿ ಅಂದರೆ ಒಂದು ಅರ್ಧ ಮಾಡಿ ಇರ್ತೀನಿ ಅಷ್ಟೇ. ಕಮ್ಮಿ ನಾನು ಬ್ರಷಸ್ ಯೂಸ್ ಮಾಡೋದು. ಆದರೆ ಇದು ನಂಗೆ ತುಂಬ ಇಷ್ಟ, ಇದನ್ನು ತೊಗೊಂಡೆ. ಈ ಬ್ರಷಸ್ಗೆ ಈ ಬ್ಯಾಕ್ ಫ್ರೀಯಾಗಿ ಕೊಟ್ಟಿದ್ದು, ಆದರೆ ಬ್ರಷಸ್ ಅದರಲ್ಲಿ ಇಕ್ಕಿಲ್ಲ ನಾನು. ಇವಾಗ ಇದರಲ್ಲಿ ಇಕ್ತಿದ್ದೀನಿ ಬ್ರಷಸ್ಸು. ಮತ್ತು ಬ್ಲೆಂಡರು, ಇದೊಂದು, ಇನ್ನೊಂದು ಬ್ಲೆಂಡರ್ ಇದೆ, ಎಲ್ಲ ಹಾಕಿದ್ದೀನಿ. ಬ್ಲೆಂಡರು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ.
ಗ್ರೈಂಡರ್ ಸಿಕ್ಕಕ್ಕೆ ಈ ಪೌಚ್. ಬ್ರಷ್ ಇಕ್ಕೊಳಕ್ಕೇನೋ ತೊಗೊಬೇಕು ನೋಡೋಣ. ನೆಕ್ಸ್ಟ್ ಇದು ಮನೆಯಲ್ಲೇ ಮೇಕಪ್ ಯೂಸ್ ಮಾಡೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇದೆ ಅಂದರೆ ನೋಡ್ತೀನಿ. ರೇರ್ ಮತ್ತು ಮನೇಲಿ ಯೂಸ್ ಮಾಡೋಕ್ಕೆ ನೋಡಿ. ಇದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಇದು ಐ ಪ್ಯಾಲೆಟ್ಟು. ಇದು ಬೇಕಂದರೆ ಎತ್ಕೊಬೇಕಂದ್ರೆ ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿತ್ತು. ಇದು ಕೂಡ ನೆಕ್ಸ್ಟು ಇದು ಮಾರ್ಕ್ಸ್. ಇದು ಹೈಲೈಟರು ತೊಗೊಂಡೆ. ಯೂಸ್ ಮಾಡೋದಂತೂ ರೇರು. ಇಷ್ಟ ಪ್ಯಾಕೇಜ್ ಇಷ್ಟ ಆಗಿ ತೊಗೊಂಡೆ. ಇದು ಚೆನ್ನಾಗಿದೆ ನೋಡಿ, ಸ್ವೀಟ್ ಥರ ಅಂತ. ನೆಕ್ಸ್ಟು ಲ್ಯಾಕ್ಮಿದು 925. ಇದು ಕಾಂಪ್ಯಾಕ್ಟು ಒಡೆದೋಗಿದೆ ಸ್ವಲ್ಪ ಇದೆ. ಇದರಲ್ಲಿ ಬಿಸಾಕ್ ಮನ್ಸಿಲ್ದ್ರೆ ಇಟ್ಕೊಂಡಿದ್ದೀನಿ. ಇದು ಕೂಡ ಮನೆಯಲ್ಲಿರುತ್ತೆ. ನಮ್ಮ ಮೋಕ್ಷಿತ ನೋಡಿ. ಮತ್ತು ಇದು ಮಾರ್ಸ್ದೆ ಮಸ್ಕರ. ಇದನ್ನ ಯಾವಾಗ ಎಲ್ಲಿ ಸರೌಂಡಿಂಗ್ ಅಲ್ಲಿಗೂ ಡೈಲಿ ಯೂಸ್ ಮಾಡೋಕ್ಕೆ, ಎಲ್ಲಿಗಾದ್ರೂ ಹೋದಾಗ ಇದು ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ. ವಾಟರ್ ಪ್ರೂಫ್ ಅದು. ಆಮೇಲೆ ಲ್ಯಾಕ್ಮಿ ಕಾಜಲ್ಲು ಇದರಲ್ಲಿರುತ್ತೆ. ನೆಕ್ಸ್ಟ್ ಇದು ನಮ್ಮ ಶಾರ್ಟಲ್ಲಿ ನೋಡಿರ್ತೀರ, ಅದು ಕೂಡ ಇದರಲ್ಲೇ ಗ್ಲಾಸಿ ಫಿನಿಶ್ ಕೊಡುತ್ತೆ. ಆಮೇಲೆ ಸ್ಟಿಕ್ಕರ್ ಇದರಲ್ಲೇ ಇದೆ, ಸರಿ ಇಟ್ಬಿಡೋಣ ಇದರಲ್ಲೇ. ಆಮೇಲೆ ಸ್ಪಂಜು. ಇದು ಫೌಂಡೇಶನ್ನು. ಇದು ಬ್ಲೂ ಹೆವೆನ್ದು. ಇದನ್ನು ನಾನು ನೆಕ್ಕಿಗೆ ಯೂಸ್ ಮಾಡ್ಕೊತೀನಿ. ಇಲ್ಲಿ ಫೇಸ್ಗೆ ಯೂಸ್ ಮಾಡಲ್ಲ, ನೆಕ್ಕಿಗೆ ಯೂಸ್ ಮಾಡ್ಕೊತೀನಿ. ಇದರಲ್ಲಿ ಇಷ್ಟು ಐಟಮ್ಸ್ ಇದರಲ್ಲಿ ಇಕ್ತೀನಿ. ಇದನ್ನು ಜಿಪ್ ಹಾಕ್ಬಿಟ್ಟು ಇದರಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಬಂದು ಇದರಲ್ಲಿ ವಾಚ್ ಇರುತ್ತೆ ನಂದು ನೋಡಿ. ಈ ವಾಚ್ ಒಂದು ಮತ್ತು ಈ ವಾಚ್, 2 ವಾಚಸ್ ಇದೆ ನನ್ನ ಹತ್ರ ಅಷ್ಟೇ. ಈ ವಾಚಸ್ ನಂಗೆ ಇಷ್ಟ. ವಾಚಸ್ ಅಂದರೆ ಆದರೆ ವೇರ್ ಮಾಡಲ್ಲ, ಅದೇನೋ ನಂಗೆ ಗೊತ್ತಿಲ್ಲ. ಇದರಲ್ಲಿ ಈ 2 ವಾಚಸ್ನ ಇದರಲ್ಲಿ ಇಟ್ಬಿಡ್ತೀನಿ. ಲಾಸ್ಟಲ್ಲಿ ಇಕ್ತೀನಿ. ಮತ್ತು ಇದು ನನ್ನ ಸ್ಟ್ರೆಟ್ಸ್ ಅಂತಾರಲ್ವ, ಚಿಕ್ಕ ಚಿಕ್ಕ ವಾಲೆ. ಅದು ತುಂಬ ಕಮ್ಮಿ ಯೂಸ್ ಮಾಡೋದು ನಾನು ನೋಡಿ. ಪಲ್ಸ್ದಿದು ಮುತ್ತುಂದು. ಇದು ಬ್ಲ್ಯಾಕ್ ಕಲರು. ಇದು ಒಂದೇ ಇದೆ. ಒಂದು ಅಲ್ಲಿ ನ್ಯೂ ಇಯರ್ ದಿನ ಅದು ನೀರಲ್ಲಿ ಆಡ್ದೋಗೋಯ್ತು. ಇದು ವಾಟರ್ ಮಿಲನ್ದು. ಇದೆಲ್ಲ ರಿಂಗ್ಸು. ಇದೆಲ್ಲ ಚಿಕ್ಕ ಚಿಕ್ಕದು, ಎಲ್ಲ ಜೀನ್ಸ್ ಹಾಕ್ಕೊಂಡಾಗ ಯೂಸ್ ಮಾಡೋಕ್ಕೆ. ಮತ್ತು ಇದು ಬ್ಲ್ಯಾಕ್ ಬೀಡ್ಸ್ದು ಇದೊಂದಿದೆ. ಮತ್ತು ಇನ್ನೊಂದು ಬ್ಲ್ಯಾಕ್ ಬೀಡ್ಸ್ದಿದೆ. ಎಲ್ಲ ಇಲ್ಲಿ ಇಕ್ತೀನಿ, ಯಾಕಂದರೆ ನಾನು ವೇರ್ ಮಾಡಿದಾಗ ಟಕ್ಕಂತ ಎತ್ಕೊಳಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇಕ್ತೀನಿ. ಇದು ನನ್ನ ಸ್ಟಿಕ್ಕರ್ಸ್, ಚಿಕ್ಕ ಚಿಕ್ಕ ಕಲರ್ ಸ್ಟಿಕ್ಕರ್ಸು. ಅದು ಈ ಡಬ್ಬಿಯಲ್ಲಿ ಹಾಕಿ ಇಲ್ಲಿ ಇಕ್ತೀನಿ. ಇದು ನನ್ನ ಚೈನ್ಸು. ಇದು ನೋಡಿಸ್ಬಿಡ್ತೀನಿ ಸ್ವಲ್ಪ ಟಕ್ಕ ಅಂತ. ಇದಾದರೆ ನಾನು ರೀಲಲ್ಲಿ ನೋಡಿರೋದು ಗೊತ್ತಾಗುತ್ತೆ. ನಾನು ಉಡ್ಸಿದ್ರಲ್ಲಿ ಕೂಡ ಅದಿದು ಇರಿ ಒಂದು ಸ್ವಲ್ಪ ನೋಡಿ. ಇದು ಈವಿಲ್ ಐ ಮತ್ತು ಹಾರ್ಟ್ ಬರುತ್ತೆ, ಡಬಲ್ ಚೈನು. ನೆಕ್ಸ್ಟ್ ಇದು ನೋಡಿ ಹೆಂಗೆ ಚಿಕ್ಕ ಹಿಡಿದ್ಬಿಟ್ಟಿದೆ ಅಂದರೆ ನೋಡಿ. ಇರಿ ಒಂದು ನಿಮಿಷ. ಇದು ನೋಡಿ, ಹಾರ್ಟ್ ಹಿಂಗೆ ಹೋಗಿರೋದು ಚೈನು. ಇದು ಮೀಶೋಲ್ಲಿ ತೊಗೊಂಡಿದ್ದು ನಾನು. ಇದು ಮೀಶೋಲ್ಲಿ. ಇದು ಚಿಕ್ಕ ಹಿಡಿದ್ಬಿಟ್ಟಿದೆ. ಇನ್ನೊಂದು ಬಾತ್ಕೋಳಿ. ಇದು ಕೂಡ ಮೀಶೋಲ್ಲಿ ಬ್ಲ್ಯಾಕ್ ಬೀಡ್ಸ್. ಇದು ಒಂದು ಪೇಜಲ್ಲಿ ತೊಗೊಂಡಿದ್ದು, ಇನ್ಸ್ಟಾಲ್ಲಿ ನೋಡಿಸ್ತಾ ಇದ್ದ ಪೇಜಲ್ಲಿ. ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ಶಾರ್ಟಲ್ಲಿ ಇಕ್ಕಿದ್ದೀನಿ. ತುಂಬ ಸಖತ್ತಾಗಿದೆ. ಇದು ಬಂದು 650 ಚೇಂಜ್ ಅನಿಸುತ್ತೆ, 650 ಅದು. ಇವೆಲ್ಲ 150, 200 ಆ ರೇಂಜು. ಇದು 100 ಊರ್ಸಲ್ಲಿ ನೋಡಿರೋ ಗೊತ್ತಾಗುತ್ತೆ. ನಮ್ಮ ಮೋಕ್ಷಿತ ಅಳ್ತಿದ್ದಾಳೆ, ಏನೋ ಗೊತ್ತಿಲ್ಲ, ಎತ್ಕೊಬೇಕಂತಲ್ಲಾಟ. ಅದು ಕೂಡ ಇಲ್ಲಿ ಇಟ್ಬಿಡ್ತೀನಿ. ಇದು ಅಷ್ಟೇ ಫಿಟ್ಮಿದು ಕಾಂಪ್ಯಾಕ್ಟು. ಇದು ನೋಡಿ ಕೆಳಗಡೆ ಶೈನಿಂಗ್ ಇದೆ. ಇದೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು. ಕೆಳಗಡೆ ಶೈನಿಂಗ್ ಇದೆ ಅಂತ ಬಿಸಾಕ್ದಿರಕ್ಕಿದೆ. ಇನ್ನೂ ಸ್ವಲ್ಪ ಇದೆ, ಇಲ್ಲಿ ನೋಡಿ ಸ್ವಲ್ಪ ಇದೆ. ಇಲ್ಲಿ ಕೆಳಗಡೆ ಎಷ್ಟಿದೆ ನೋಡಿ. ಅದಕ್ಕೆ ಇದನ್ನು ಬಿಸಾಕ್ದಿರ ಮಿರರ್ ಥರ ಯೂಸ್ ಮಾಡ್ಕೊಂಬೋದು ಅಂದ್ಕೊಂಡಿದ್ದೀನಿ. ಇದನ್ನು ಅವಾಗವಾಗ ಯೂಸ್ ಮಾಡ್ತೀನಿ. ಮೋಕ್ಷಿತಾ ಏಕಮ್ಮ. ನೆಕ್ಸ್ಟ್ ಇದು ಮೊನ್ನೆ ತೊಗೊಂಡಿದ್ದು
ವಿಡಿಯೋಲ್ಲಿ ನೋಡ್ತಿದ್ದೀನಿ ಎಲ್ಲ ಗೊತ್ತಿಲ್ಲ. 140 ರೂಪೀಸು ಅಂಗಡಿಯಲ್ಲಿ ತೊಗೊಂಡೆ, ಚೆನ್ನಾಗಿದೆ. ಅದು ಲಾಸ್ಟಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇದು ನನ್ನ ಮೇಕಪ್. ಇದರಲ್ಲಿ ಇದು ಎಲ್ಲಿಗಾದ್ರೂ ಎತ್ಕೊಂಡು ಹೋಗೋಕ್ಕೆ, ಊರುಗಳಿಗೆ ಆ ಥರ. ಇದರಲ್ಲಿ ಐಬ್ರೋಸ್ದು, ಇದನ್ನ ಅದರಲ್ಲಿ ಕೂಡ ಯೂಸ್ ಮಾಡ್ಕೊತೀನಿ ನೋಡಿ. ಲಿಪ್ಸ್ಟಿಕ್ಕು ಇದೇ ನಾನು ಅದ್ರಲ್ಲಿ ಇರೋದು, ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡಿ. ಇದೆಲ್ಲ ಖಾಲಿ ಆಗೋದು, ಏನು ತೊಗೊಂಬಾರ್ದು ಫಿಕ್ಸ್ ಆಗಿದ್ದೀನಿ. ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಇದೆ, ಯಾಕಂದ್ರೆ ನಾನು ಲಿಪ್ಸ್ಟಿಕ್ ತುಂಬ ಕಮ್ಮಿ ಯೂಸ್ ಮಾಡೋದು. ಇದು ಆಮೇಲೆ ಫೌಂಡೇಶನ್ ಲ್ಯಾಕ್ಮಿದೆ. ನೆಕ್ಸ್ಟು ಕನ್ಸೀಲರ್, ಅದು ಮೆಬ್ಲಿನ್ ಐಲೈನರು, ಕಾಜಲ್ಲು, ಇದು ಕೂಡ ಐಲೈನರ್. ಇದು ಉರ್ಸಲ್ಲಿ ತೊಗೊಂಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಕಾಂಪ್ಯಾಕ್ಟು, ಇದು ಮಾರ್ಸ್ದು ಸಾಕೋದಾಗಿದೆ. ಇದು ಮಾತ್ರ ಇದು ನನ್ನ ರಮ್ಯಾ ಹೇಳಿದ್ದು, ನಮ್ಮ ರಮ್ಯಾ. ಇದನ್ನ ಚೆನ್ನಾಗಿದೆ, ಅವಳು ಯೂಸ್ ಮಾಡಿದ್ದಾಳೆ, ಅವಳು ನಂಗೆ ಹೇಳಿದ್ಲು ತಗೋ ಅಂತೇಳಿ. ಸರಿ ಅಂತ ತೊಗೊಂಡೆ, ತುಂಬ ಚೆನ್ನಾಗಿದೆ. ನಿಮಗೂ ಬೇಕಂದರೆ ತೊಗೊಳ್ಳಿ. ಇದು ಮತ್ತೆ ನಮ್ಮ ಮೋಕ್ಷಿತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ರ ಎತ್ಕೋಬೇಕಂತ ಹೇಳ. ಮತ್ತು ಇದೊಂದು ಇದ್ದರೆ ನಿಮಗೆ ಹೋಗ್ಬೋದು, ಎಲ್ಲಿಗಾದರೂ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಲೈಟ್ ನ್ಯೂಡ್ ಶೇಡ್ಸ್, ಲೈಟ್. ನನ್ನ ಮೇಕಪ್ ಹಾಕ್ದಂಗೆ ಗೊತ್ತಾಗಬಾರ್ದು, ಲೈಟ್ ಮೇಕಪ್ ಬೇಕಂದರೆ ಇದು ತೊಗೊಳ್ಬೋದು. ಇದು ಮೀಶೋ ಅಲ್ಲಿ ತೊಗೊಂಡಿದ್ದು ನಾನು. ನಾವು ಮೋಕ್ಷಿತ ಡಿಸ್ಟರ್ಬ್ ಮಾಡ್ತಾಳೆ ಯಾವಾಗ ನಾನು ವಿಡಿಯೋ ಮಾಡ್ಬೇಕಂದ್ರೆ ಕೂಡ. ಮೋಕ್ಷಿತಾ ದೇ ಬಾ 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 ನೋಡಿ, ಈ ಥರ ಇದ್ರಲ್ಲಿ ಹಾಕ್ಕೊಂಡು ಮೇಕಪ್ ಸೆಟ್ಟರ್. ಇದು ಕೂಡ ಇದು ಸ್ವಿಸ್ ಬ್ಯೂಟಿದು, ಇದು ಚೆನ್ನಾಗಿದೆ. ಇದನ್ನ ತೊಗೊಳ್ಬೇಕಂದ್ರೆ ಇದು ಒಂದು ಮೇಕಪ್ ರೆಡಿ. ಇದು ಎಲ್ಲಿಗಾದ್ರೂ ಎತ್ಕೊಂಡು ಹೋಗ್ಬೋದು, ಇಷ್ಟೇ ಸಾಕು. ಇಷ್ಟೊತ್ತು ಸ್ವಲ್ಪ ಬ್ರೇಕ್ ತೊಗೊಂಡೆ, ಒಂದು 1/2 hour. ಮೋಕ್ಷಿತ ಮಲಗ್ಸಕ್ಕೆ ಅಳ್ತಿದ್ಲಲ್ವ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಅದಕ್ಕೆ ಮಾತಾಡ್ತಿರೋ, ನಿದ್ದೆ ಮಾಡ್ತಿದ್ದಾಳೆ ಅಲ್ಲಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಮೇಕಪ್ ಇದು ನೋಡ್ಸೋದ್ನಲ್ವಾ, ಇದರಲ್ಲಿ ಮಸ್ಕರ ಇಟ್ಟು ಮಾಡ್ತೋದೆ, ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ ಮಸ್ಕರ. ಇದರಲ್ಲಿ ಇಟ್ಬಿಟ್ಟು ಇದು ಹಂಗೆ ಇಟ್ಬಿಡೋಣ. ಇದು ಮೇಕಪ್ ರಿಮೂವರು. ಇದನ್ನು ನಾನು ಗೋಲ್ಡ್ರೇಜ್, ಇದು ಅದೇ ಮೆಬ್ಲಿನ್ ಸೆಟ್ಟಲ್ಲಿ ತೊಗೊಂಡಿದ್ದು. ಶಾರ್ಟ್ ನೋಡಿರೋರು ಗೊತ್ತಾಗುತ್ತೆ. ಇದನ್ನ ಇಲ್ಲಿ ಇಡೋಣ. ಇದು ಎಕ್ಸ್ಟ್ರಾ ನಿಜ ಎಲ್ಲ ಮೋಕ್ಷಿತದ್ರಲ್ಲಿ ಇಟ್ಬಿಡೋಣ. ಇದು ಮೋಕ್ಷಿತ ಮೇಕಪ್ ಡ್ರಾಪ್ ಅದರಲ್ಲಿರೋದು, ಅಲ್ಲಿ ಇಟ್ಬಿಡೋಣ. ಇದು ಕೂಡ ಅಷ್ಟೇ, ಇದು ಸುಬ್ಬು ಯೂಸ್ ಮಾಡೋದು. ನೆಕ್ಸ್ಟು ಈ ಸಿರಮ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಇದನ್ನು ನಾನು ನಿಮಿಷ ಇದು ಸ್ವಲ್ಪ ಹಾಕ್ಕೊಂಡು ನೋಡಿದೆ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ. ಅಪ್ಲೈ ಕೂಡ ಸ್ವಲ್ಪ ಶೈನಿಂಗ್, ಗ್ಲೋ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಇದು ನಾನೇ ಸ್ವಲ್ಪ ಮಿಸ್ಟೇಕ್. 100 ml ಬಂದು 500 ಒಳಗಡೆ ಇದೆ, 30 ml ಬಂದು 2 ಚೇಂಜ್ ಇದೆ. ನಾನು 100 ml ತೊಗೊಬೇಕಾಗಿತ್ತು, ಸ್ವಲ್ಪ ಹತ್ರ ಪಟ್ಬಿಟ್ಟೇನೋ. ಸರಿ, ಇದನ್ನು ಯೂಸ್ ಮಾಡಿ ಅದು ಇಷ್ಟ ಆದರೆ ಅದನ್ನು ತೊಗೊತೀನಿ. ತೊಗೊಂಡು ಸ್ಮೆಲ್ಲೆಲ್ಲ ಸಕ್ಕತ್ತಾಗಿದೆ, ಟ್ರೈ ಮಾಡಿ ತೊಗೊತೀನಿ. ನೆಕ್ಸ್ಟು 2 ಬ್ಯಾಂಗಲ್ಸ್ ಇರುತ್ತೆ ನನ್ನ ಹತ್ರ ಯಾವಾಗೂ. ಇದು ಶೈನ್ ಸ್ಟೋನ್ಸ್ದು, ಇದು ಗ್ಯಾರಂಟಿದು. ಇದು ಕಾಣಿಸ್ತಾ ಡಿಸೈನ್ ನೋಡಿದ್ದು. ಇದು ಪೂಜೆ ಮಾಡೋವಾಗ ಡ್ರೆಸ್ಸಿಗೆ ಹಾಕ್ಕೊತೀನಲ್ವ, ಆವಾಗ ಕೆಳಗಡೆ ಎತ್ಕೊಳಕ್ಕಾಗಲ್ಲ. ಬಳೆಸೆಲ್ಲ ನಾನು ಇಷ್ಟೇ ಇಟ್ಕೊಂಡಿರೋದು, ಹಾಕ್ಕೊಳಕ್ಕೆ ಡೈಲಿ ಯೂಸ್ಗೆ. ಇದನ್ನು ಇಲ್ಲೇ ಇಟ್ಬಿಡ್ತೀನಿ ಇಲ್ಲಿ. ನೆಕ್ಸ್ಟು ಇದು ಸ್ಟಿಕ್ಕರ್ಸು, ಚಿಕ್ಕ ಚಿಕ್ಕ ಸ್ಟಿಕ್ಕರ್ಸು. ಇದು ಕೂಡ ನಾನು ಯೂಸ್ ಮಾಡ್ತೀನಿ ಎಲ್ಲಾದರೂ ಹೋದಾಗ. ಡೈಲಿ ಯೂಸ್ ಮಾಡಲ್ಲ ನಾನು, ನನಗೆ ಸ್ಟಿಕ್ಕರ್ ಸಿಕ್ಕಿದ್ರೆ ಇಲ್ಲಿ ಎಲ್ಲ ಗುಳ್ಳೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಕ್ಲಿಪ್ಸು ಇಲ್ಲೇ ಇಟ್ಕೊತೀನಿ. ಮತ್ತು ಇದು ಡ್ಯಾಝಲರ್ ಐಲೈನರು. ಇದು ಕೂಡ ಎಕ್ಸ್ಟ್ರಾ, ಇದು ಡೈಲಿ ಮೇಕಪ್ ಮಾಡ್ತೀನಿ ನೋಡಿ ಮನೆಯಲ್ಲಿ, ಅದಕ್ಕೆ ಕಮ್ಮಿ ನಾನು ಯೂಸ್ ಮಾಡೋದು ಐಲೈನರ್ ಎಲ್ಲ.
ಈ ರೀಲ್ಸ್ ಮಾಡ್ಬೇಕಂದ್ರೆ ಆ ಥರದಕ್ಕೆ ಮಾತ್ರ. ಜ್ಯುವೆಲ್ರಿದು ನೋಡ್ಸೋಕೆ ಇದು ವಿಡಿಯೋ ಲೆಂತ್ ಆಯಿತು. ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಪಕ್ಕ ನೋಡಿಸ್ತೀನಿ ಏನೇನು ಕಲೆಕ್ಷನ್ಸ್ ಇದೆ. ಜ್ಯುವೆಲ್ರಿ, ಬ್ಯಾಂಗಲ್ಲು, ಇಯರಿಂಗ್ಸ್ ಅಷ್ಟೊಂದು ಜಾಸ್ತಿ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟಿದೆ. ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ನೆಕ್ಸ್ಟ್ ವಿಡಿಯೋಲ್ಲಿ ನೋಡಿಸ್ತೀನಿ ಪಕ್ಕ. ಇವಾಗ ಇದನ್ನು ನಾನು ಸೆಟ್ ಮಾಡಿದ್ದೀನಿ, ನನ್ನ ಡ್ರೆಸ್ಸಿಂದು ಹಿಂಗೆ ನೋಡಿಸ್ತೀನಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಇದೆಲ್ಲ ನಾನು ಡೈಲಿ ಯೂಸ್ ಮಾಡೋದು ಐಟಮ್ಸು. ಇದು ಬರ್ಡ್ಸು, ಸ್ಟಿಕ್ಕರ್ಸ್ ಇದೆಲ್ಲ ನೋಡ್ಸಿದ್ನಲ್ವ, ಇದು ನಂದು ಎಲ್ಗಾದ್ರೆ ಎತ್ಕೊಂಡು ಹೋಗೋ ಮೇಕಪ್ದು. ಇದು ಡೈಲಿ ಯೂಸ್ ಮಾಡಿ ಆಕ್ಸರೀಸ್ ನನಗೊಂದೊಂದ್ಸರಿ ತಿರುಗಲ್ಲ, ಏನು ಮಾಡೋಕ್ಕಾಗಲ್ಲ. ಮೇಕಪ್ ರಿಮೂವರು, ಇದು ಬ್ಯಾಂಗಲ್ಸು, ಇದೆಲ್ಲ ಬಾಚಣಿಗೆ ನೋಡಿ. ಮತ್ತೆ ಮೆಸ್ಸಪ್ ಮಾಡಿದೆ ನಾನು. ಬಾಚಣಿಗೆಗಳು, ಅಲ್ವಾ. ಇದು ಸ್ವಲ್ಪ ಅರ್ಥ ಡೀಟೇಲಾಗಿ ಹೇಳಿರ್ತೀನಿ ಅಂದ್ಕೊತಿದ್ದೀನಿ. ಇನ್ನು ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ ಫೇಸ್ ವಾಶು ಆ ಥರದ್ದೆಲ್ಲ. ಅದು ಬಂದಾಗ ಅದನ್ನು ನಿಮ್ಗೆ ನೋಡಿಸ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡೋದಿಕ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮ್ಗೆ ಹಂಗೆ ಬರುತ್ತೆ. ನಿಮಗೆ ಇನ್ನೂ ಯಾವ ಥರದ್ದು ವೀಡಿಯೋ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಆ ಥರದ್ದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.